ಡಿ ಚಂದನ ವೀಕ್ಷಕರಿಗೆಲ್ಲರಿಗೂ ಯೋಗ ಶಿಕ್ಷಕಿ ಚಿತ್ರದ ನಮಸ್ಕಾರಗಳು. ಇಂದು ನಾವು ಯೋಗ ವೆಲ್ನೆಸ್ ಸೆಂಟರ್ ಕಸ್ತೂರಿ ನಗರದಿಂದ ಗರ್ಭಿಣಿಯರಿಗೆ ಲಾಭಕಾರಿಯಾಗುವಂತಹ ಸುಲಭವಾದ ಆಸನಗಳನ್ನ ತೋರಿಸ್ಕೊಡ್ತೀವಿ. ಇದನ್ನು ಮಾಡೋದಕ್ಕೆ ಮುಂಚೆ ಫಸ್ಟ್ ನೀವು ನಿಮ್ಮ ವೈದ್ಯಕೀಯ ಸಲಹೆಯನ್ನು ಖಂಡಿತ ತಗೊಳ್ಳೇಬೇಕು. ಮತ್ತು ಮೊದಲನೇ 3 ತಿಂಗಳು ಗರ್ಭಿಣಿಯರು ಈ ಆಸನಗಳನ್ನ ಮಾಡಬಾರ್ದು. ಆದ ನಂತರ ಸೆಕೆಂಡ್ ಟ್ರೈಮಿಸ್ಟರಿಂದ ನೀವು ನಿಮ್ಮ ವೈದ್ಯಕೀಯ ಸಲಹೆ ತಗೊಂಡು ಈ ಆಸನಗಳನ್ನ ಮಾಡಬಹುದು. ತೋರಿಸ್ಕೊಡ್ತೀವಿ. ಮೊದಲನೇದಾಗಿ ಮಾರ್ಜರಿ ಆಸನ ಮಾಡ್ತೀವಿ. ಇದಕ್ಕೆ ಫಸ್ಟ್ ನೀವು ಮೊಣಕಾಲ ಮೇಲೆ ಈ ಥರ ಹಸ್ತವನ್ನು ನೇರವಾಗಿ ಭುಜದ ಕೆಳಗೆ ಇರಲಿ. ಮಂಡಿಯನ್ನು ಸ್ವಲ್ಪ ಅಗಲಿಸ್ಕೊಳ್ಳಿ. ಹೀಗೆ ನಿಂತ್ಕೊಂಡು ಹೀಗಿದ್ದು ಉಸಿರನ್ನ ಎಳಿತಾ ಮೇಲೆ ನೋಡಿ, ಉಸಿರನ್ನ ಬಿಡ್ತಾ ಬೆನ್ನನ್ನು ರೌಂಡ್ ಮಾಡಿಕೊಂಡು ಗಲ್ಲವನ್ನು ಎದೆಗೆ ಮುಟ್ಟೋ ಹಾಗೆ ಮಾಡ್ಕೊಳ್ಳಿ. ಮತ್ತೆ ಉಸಿರನ್ನ ಎಳಿತಾ ಸುಮ್ಮನೆ ಮುಂದೆ ನೋಡಿ. ಉಸಿರು ಬಿಡಬೇಕಾದ್ರೆ ಬೆನ್ನನ್ನು ರೌಂಡ್ ಮಾಡಿಕೊಂಡು ಗಲ್ಲವನ್ನು ಎದೆಗೆ ತಟ್ಟುವ ಹಾಗೆ ಮಾಡ್ಕೊಳ್ಳಿ. ಉಸಿರು ಎಳಿಬೇಕಾದ್ರೆ ದೀರ್ಘವಾಗಿ ನಿಧಾನವಾಗಿ ಉಸಿರನ್ನ ಎಳೀರಿ. ಬ್ರೀದ್ ಔಟ್. ನಿಧಾನವಾಗಿ ಉಸಿರನ್ನ ಬಿಡ್ತಾ ಗಲ್ಲವನ್ನು ಎದೆಗೆ ತನ್ನಿ. ಬ್ರೀದ್ ಇನ್, ಬ್ರೀದ್ ಔಟ್. ಈಗ ನಾವು ಇದನ್ನು ಮುಕ್ತಾಯ ಮಾಡ್ತೀವಿ. ಮುಂದಿನದು ವ್ಯಾಘ್ರಾಸನ. ವ್ಯಾಘ್ರಾಸನಕ್ಕೆ ನಮ್ಮ ಬಲ ಮಂಡಿಯನ್ನು ನಾವು ಹಿಂದೆ ತೆಗಿತೀವಿ. ಕಾಲನ್ನು ಹಿಂದೆ ಚಾಚ್ತೀವಿ. ಮುಂದೆ ನೋಡ್ತಾ ಇರ್ರಿ. ಬೆನ್ನು ನೇರವಾಗಿರಲಿ. ಉಸಿರು ಬಿಡಬೇಕಾದ್ರೆ ಮಂಡಿಯನ್ನು ಮತ್ತೆ ಕೆಳಗೆ ಇಟ್ಬಿಡಿ. ಉಸಿರು ಎಳಿಬೇಕಾದ್ರೆ ಕಾಲನ್ನು ಚಾಚಿ ಮುಂದೆ ನೋಡಿ. ಉಸಿರು ಬಿಡಬೇಕಾದ್ರೆ ನಿಧಾನವಾಗಿ ಮಂಡಿಯನ್ನು ಕೆಳಗೆ ಹಾಕಿ. ಬ್ರೀದ್ ಇನ್ ಮಾಡಬೇಕಾದ್ರೆ ಹಿಂದೆ ಹಾಕಿ ಚಾಚಿ. ಬ್ರೀದ್ ಔಟ್ ಮಾಡಬೇಕಾದ್ರೆ ಮಂಡಿಯನ್ನು ಕೆಳಗೆ ಹಾಕಿ. ಉಸಿರು ಎಳಿಬೇಕಾದ್ರೆ ದೀರ್ಘವಾಗಿ ಉಸಿರನ್ನ ಎಳಿತಾ ಕಾಲನ್ನು ಚಾಚಿ. ಉಸಿರನ್ನ ಬಿಡಬೇಕಾದ್ರೆ ನಿಧಾನವಾಗಿ ಮಂಡಿಯನ್ನು ಕೆಳಗೆ ಹಾಕಿ. ಈಗ ಅದೇ ಥರ ನಾವು ನಮ್ಮ ಎಡಗಾಲನ್ನು ಸೇಮ್ ಪ್ರಾಕ್ಟೀಸ್ ಮಾಡ್ತೀವಿ. ಹಿಂದೆ ಚಾಚಿ ಕಾಲನ್ನು ನಿಧಾನವಾಗಿ ಉಸಿರು ಎಳಿತಾ, ಉಸಿರು ಬಿಡ್ತಾ ಮಂಡಿಯನ್ನು ಕೆಳಗೆ ಇಡಿ. ಉಸಿರು ಎಳಿಬೇಕಾದ್ರೆ ಚಾಚಿ ಮುಂದೆ ನೋಡಿ. ಉಸಿರು ಬಿಡಬೇಕಾದ್ರೆ ಮಂಡಿಯನ್ನು ನಿಧಾನವಾಗಿ ಕೆಳಗಿಡಿ. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್ ಉಸಿರು ಎಳೀರಿ. ಉಸಿರು ಬಿಡಬೇಕಾದ್ರೆ ಕಾಲನ್ನು ಕೆಳಗಿಡಿ. ಈಗ ನಾವು ಶಶಂಕಾಸನದಲ್ಲಿ ವಿಶ್ರಮಗೊಳಿಸ್ತೀವಿ. ಈಗ ಶಶಂಕಾಸನಕ್ಕೆ ಮಂಡಿಯನ್ನು ಈ ಥರ ಅಗಲಿಸ್ಕೊಳ್ಬೇಕು. ಹಿಮ್ಮಡಿ ಮೇಲೆ ಕೂತ್ಕೊಳ್ಳಿ. ಮಣಗೈಯನ್ನು ನೆಲದ ಮೇಲೆ ಹೂರ್ಕೊಂಡು ನಿಮ್ಮ ಗಲ್ಲನ ನಿಮ್ಮ ಅಂಗೈ ಹಸ್ತದಲ್ಲಿ ಇಟ್ಕೋಬೇಕು. ಈ ಥರ ಇದು ಶಶಂಕಾಸನ. ಇದರಲ್ಲಿ ವಿಶ್ರಮಿಸ್ಬೋದು. ಈ ಆಸನದಲ್ಲಿ ನಿಧಾನವಾಗಿ ನಾರ್ಮಲ್ ಬ್ರೀದಿಂಗ್ ಮಾಡ್ಕೊಳ್ಳಿ. ಹೊಟ್ಟೆ ಭಾಗಕ್ಕೆ ಯಾವುದೇ ಥರದ್ದು ಪ್ರೆಷರ್ ಇರಬಾರ್ದು. ಈ ಥರ ನಿಧಾನವಾಗಿ ಉಸಿರು ಬಿಟ್ಕೊಂಡು ಉಸಿರೆಳ್ಕೊಂಡು ಇದರಲ್ಲಿ ವಿಶ್ರಮಿಸ್ಬೋದು ಈ ಆಸನದಲ್ಲಿ. ಈಗ ನಾವು ಈ ಆಸನದಿಂದ ಹೊರಗೆ ಬರ್ತೀವಿ. ಮುಂದಿನ ಆಸನ ಬಂದು ತಡಾಸನ. ನಿಂತ್ಕೊಳ್ಳಿ. ಕಾಲೆರಡು ಒಟ್ಟಿಗೆ ಇಟ್ಕೊಳಕ್ಕಾಗತ್ತೆ ಅಂದರೆ ಕಾಲೆರಡೂ ಒಟ್ಟಿಗೆ ಇಟ್ಕೊಳ್ಳಿ. ಇಲ್ಲ ಸ್ವಲ್ಪ ಗ್ಯಾಪ್ ಬಿಡ್ಬೋದು. ಕೈಯನ್ನು ಮೇಲೆ ಎತ್ಕೊಳ್ಳಿ. ಇಂಟರ್ಲಾಕ್ ಮಾಡ್ಕೊಳ್ಳಿ. ಅಂಗೈಯನ್ನು ಮೇಲ್ಮುಖ ಮಾಡ್ಕೊಳ್ಳಿ. ಉಸಿರನ್ನ ಎಳಿತಾ ದೀರ್ಘ ಉಸಿರನ್ನ ಎಳಿತಾ ನಿಧಾನವಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಫುಲ್ ಬಾಡಿನ ಸ್ಟ್ರೆಚ್ ಮಾಡಿಕೊಂಡು ಬೆರಳು ತುದಿ ಮೇಲೆ ನಿಂತ್ಕೋಬೇಕು. ದೃಷ್ಟಿ ಒಂದೇ ಕಡೆ ಇರಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ. ಉಸಿರನ್ನ ಬಿಡ್ತಾ ನಿಧಾನವಾಗಿ ಅಂಗೈಯನ್ನು ವಾಪಸ್ ತಲೆ ಮೇಲೆ ಇಟ್ಕೊಳ್ಳಿ. ಹಿಮ್ಮಡಿಯನ್ನು ಮತ್ತೆ ನೆಲಕ್ಕೆ ತಾಗಿಸಿ. ಉಸಿರನ್ನ ಎಳಿತಾ ಮತ್ತೆ ಸ್ಟ್ರೆಚ್ ಆಗಿ
ಉಸಿರನ್ನ ಬಿಡ್ತಾ ಮತ್ತೆ ಅಂಗೈಯನ್ನು ತಲೆ ಮೇಲೆ, ಹಿಮ್ಮಡಿಯನ್ನು ಕಾಲ್ ಮೇಲೆ, ಹಿಮ್ಮಡಿಯನ್ನು ನೆಲದ ಮೇಲೆ ಇಡಬೇಕು. ಉಸಿರನ್ನ ಎಳಿತಾ ಮತ್ತೆ ಸ್ಟ್ರೆಚ್ ಮಾಡಿ, ದೃಷ್ಟಿ ಒಂದೇ ಕಡೆ ಇರಲಿ. ಉಸಿರನ್ನ ಬಿಡಬೇಕಾದ್ರೆ ನಿಧಾನವಾಗಿ ಕೆಳಗೆ ಇಡಿ. ಬ್ರೀದ್ ಇನ್ ಮಾಡ್ತಾ ಕೈ ಮೇಲೆ ಚಾಚ್ಕೊಳ್ಳಿ, ಬೆರಳುಗಳ ಮೇಲೆ ನಿಂತ್ಕೊಳ್ಳಿ. ಬ್ರೀದ್ ಔಟ್ ಮಾಡ್ತಾ ಕೈ ಕೆಳಗೆ ತನ್ನಿ, ಹಿಮ್ಮಡಿಯನ್ನು ಕೆಳಗೆ ತನ್ನಿ. ಇನ್ನೊಂದು ಸತಿ ಮಾಡೋಣ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ನಿಧಾನವಾಗಿ ಬನ್ನಿ, ಕೈಯನ್ನು ಬಿಡಿ, ವಿಶ್ರಮಿಸಿ, ಕಣ್ಣು ಮುಚ್ಕೊಳ್ಳಿ. ಮೈಯಲ್ಲಿ ಆಗ್ತಿರೋ ಎಲ್ಲ ಬದಲಾವಣೆಗಳನ್ನ ಅಂತರ್ಮುಖಿಯಾಗಿ ಎಲ್ಲವನ್ನು ವೀಕ್ಷಿಸಿ. ನಿಮ್ಮ ದೇಹದಲ್ಲಿ ಆಗ್ತಿರೋದು, ಇದುವರೆಗೂ ಮಾಡಿರೋ ಪ್ರಾಕ್ಟೀಸ್ದು ಪ್ರಭಾವ ಯಾವ ಥರ ಬೀರಿದೆ ನಿಮ್ಮ ದೇಹದ ಮೇಲೆ ಅಂತ ಗಮನಿಸಿ. ಮುಂದಿನ ಆಸನ ಬಂದು ತಿರ್ಯಕ್ ತಡಾಸನ್. ಇದಕ್ಕೆ ಮತ್ತೆ ಕಣ್ಣು ಓಪನ್ ಮಾಡಿ, ಕಾಲನ್ನು ಮ್ಯಾಟ್ ಅಗಲದಷ್ಟು ಅಗಲಿಸ್ಕೊಳ್ಳಿ. ಓಕೆ, ಕೈಯನ್ನು ಸೈಡಲ್ಲಿ ಇಟ್ಕೊಳ್ಳಿ, ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ, ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ. ಉಸಿರನ್ನ ಬಿಡ್ತಾ ರೈಟ್ ಸೈಡಿಗೆ ಕೈಯನ್ನು ಹಾಗೆ ಬಲಗಾಲ ಮೇಲೆ ತಳ್ಕೊಂಡು ಕೆಳಗಡೆ ಹೋಗಿ. ಬ್ರೀದ್ ಇನ್ ಮಾಡ್ತಾ ಮತ್ತೆ ಮಧ್ಯಭಾಗಕ್ಕೆ ಬನ್ನಿ. ಬ್ರೀದ್ ಔಟ್ ಮಾಡ್ತಾ ಎಡಗಾಲ ಮೇಲೆ ಕೈಯನ್ನು ಜಾರ್ಕೊಂಡು ಕೆಳಗಡೆ ತಗೊಂಡೋಗಿ. ಉಸಿರನ್ನ ಎಳಿತಾ ಮತ್ತೆ ಮಧ್ಯದಲ್ಲಿ ಬನ್ನಿ. ಬ್ರೀದ್ ಔಟ್, ಉಸಿರನ್ನ ಬಿಡ್ತಾ ಬಲಗಡೆಗೆ ಬನ್ನಿ. ಬ್ರೀದ್ ಇನ್ ಬರ್ತಾ ಮಧ್ಯಭಾಗಕ್ಕೆ ಬನ್ನಿ. ಉಸಿರನ್ನ ಬಿಡ್ತಾ ಎಡಗಡೆಗೆ ಹೋಗಿ. ಬ್ರೀದ್ ಇನ್ ಮಧ್ಯಭಾಗಕ್ಕೆ ಬನ್ನಿ. ಬ್ರೀದ್ ಔಟ್ ಮಾಡ್ತಾ ಬಲಗಡೆಗೆ. ಬ್ರೀದ್ ಇನ್ ಮಧ್ಯ ಬನ್ನಿ. ಬ್ರೀದ್ ಔಟ್ ಎಡಗಡೆಗೆ ಬನ್ನಿ. ಬ್ರೀದ್ ಇನ್ ಮಾಡ್ತಾ ಮತ್ತೆ ಮಧ್ಯಭಾಗಕ್ಕೆ ಬನ್ನಿ, ವಿಶ್ರಮಿಸಿ. ಮುಂದಿನ ಆಸನ ಕಟಿ ಚಕ್ರಾಸನ. ಇದಕ್ಕೆ ಕಾಲನ್ನ ಹಾಗೆ ಇಟ್ಕೊಳ್ಳಿ. ಬ್ರೀದ್ ಇನ್ ಮಾಡ್ತಾ ಉಸಿರನ್ನ ಎಳಿತಾ ಕೈ ಎರಡನ್ನು ಚಾಚಿ ಸೈಡ್ ವೇಸ್, ಭುಜದ ನೇರವಾಗಿ. ಉಸಿರನ್ನ ಬಿಡ್ತಾ ನೀವು ಬಲಗಡೆಗೆ ತಿರ್ಕೊಳ್ಳಿ. ಎಡ ಅಂಗೈ ಬಲ ಭುಜಕ್ಕೆ ಬರಲಿ. ಉಸಿರನ್ನ ಎಳಿತಾ ಮತ್ತೆ ಮಧ್ಯಭಾಗಕ್ಕೆ ಬನ್ನಿ. ಉಸಿರನ್ನ ಬಿಡ್ತಾ ಬಲಗೈ ಎಡ ಭುಜಕ್ಕೆ ಬರಲಿ, ಎಡಗಡೆಗೆ ತಿರ್ಕೊಳ್ಳಿ. ಉಸಿರನ್ನ ಎಳಿತಾ ಮತ್ತೆ ಮಧ್ಯಭಾಗಕ್ಕೆ ಬನ್ನಿ. ಉಸಿರನ್ನ ಬಿಡ್ತಾ ಬಲಗಡೆಗೆ ತಿರ್ಕೊಳ್ಳಿ. ಉಸಿರನ್ನ ಎಳಿತಾ ಮಧ್ಯಭಾಗಕ್ಕೆ ಬನ್ನಿ. ಉಸಿರನ್ನ ಬಿಡ್ತಾ ಎಡಗಡೆಗೆ ತಿರ್ಕೊಳ್ಳಿ. ಉಸಿರನ್ನ ಎಳಿತಾ ಮಧ್ಯಭಾಗಕ್ಕೆ ಬನ್ನಿ. ಉಸಿರನ್ನ ಬಿಡ್ತಾ ಬಲಗಡೆ. ಉಸಿರನ್ನ ಎಳಿತಾ ಮಧ್ಯಭಾಗಕ್ಕೆ. ಉಸಿರನ್ನ ಬಿಡ್ತಾ ಎಡಭಾಗಕ್ಕೆ. ಉಸಿರನ್ನ ಎಳಿತಾ ಮಧ್ಯಭಾಗಕ್ಕೆ ಬನ್ನಿ. ಈಗ ಕೈ ಎರಡನ್ನು ವಿಶ್ರಮಿಸಿ. ಕಾಲೆರಡು ಒಟ್ಟಿಗೆ ತಗೊಂಬನ್ನಿ. ಬದಲಾವಣೆಗಳನ್ನ ಅನುಭವಿಸಿ, ಗಮನಿಸಿ. ಮುಂದಿನ ಆಸನ ನಾವು ಧೃತ್ ಉತ್ಕಟಾಸನ ಮಾಡ್ತೀವಿ. ಸೊ ಇದಕ್ಕೆ ಕಾಲನ್ನು ಸ್ವಲ್ಪ ಅಗಲಿಸ್ಕೊಳ್ಳಿ, ನಿಮ್ಮ ಸೊಂಟದಷ್ಟು ಅಗಲ ಮಾಡ್ಕೊಳ್ಳಿ. ಈಗ ಬ್ರೀದ್ ಇನ್ ಮಾಡ್ತಾ ಕೈ ಎರಡು ಮೇಲೆ ಇಟ್ಕೊಳ್ಳಿ, ಇಂಟರ್ಲಾಕ್ ಮಾಡ್ಕೊಳ್ಳಿ. ಮತ್ತು ಇಂಡೆಕ್ಸ್ ಫಿಂಗರ್ ಮಾತ್ರ ಮೇಲ್ಗಡೆ ಪಾಯಿಂಟ್ ಆಗೋ ಹಾಗೆ ಇರಲಿ. ಈಗ ಬ್ರೀದ್ ಔಟ್, ಉಸಿರನ್ನ ಬಿಡ್ತಾ ನಿಧಾನವಾಗಿ ಸ್ವಲ್ಪ ಕೂತ್ಕೊಳ್ಳಿ. ನಿಮ್ಮ ಬೆನ್ನಿನ ಕೆಳಭಾಗವನ್ನು ಸ್ವಲ್ಪ ಹಿಂದಕ್ಕೆ ತಳ್ಕೊಂಡು ಕೆಳಗಡೆ ಎಷ್ಟಾಗತ್ತೆ ಅಷ್ಟು ಕೂತ್ಕೊಳ್ಳಿ. ಈಗ ಮತ್ತೆ ಉಸಿರನ್ನ ಎಳಿತಾ ಮತ್ತೆ ನಿಂತ್ಕೊಳ್ಳಿ. ಉಸಿರು ಬಿಡ್ತಾ ಕೈಯನ್ನು ವಿಶ್ರಮಿಸಿ. ಉಸಿರು ಬಿಡ್ತಾ ಕೈಯನ್ನು ವಿಶ್ರಮಿಸಿ. ಇದು ಒಂದು ರೌಂಡ್ ಆಗುತ್ತೆ. ಉಸಿರನ್ನ ಎಳಿತಾ ದೀರ್ಘವಾಗಿ ಮೆತ್ತಿಗೆ ಕೈ ಮೇಲೆ ತಗೊಳ್ಳಿ, ಇಂಟರ್ಲಾಕ್ ಮಾಡ್ಕೊಳ್ಳಿ. ಇಂಡೆಕ್ಸ್ ಫಿಂಗರ್ ಮೇಲ್ಗಡೆ ಇರಲಿ. ಉಸಿರನ್ನ ಬಿಡ್ತಾ ಮಂಡಿಯನ್ನು ಸ್ವಲ್ಪ ಬಗ್ಗಿಸ್ಕೊಂಡು ಬೆನ್ನಿನ ಕೆಳಭಾಗವನ್ನು ಹಿಂದೆ ತಳ್ಳಿ ಕೆಳಗಡೆ ಕೂತ್ಕೊಳ್ಳಿ. ಎಷ್ಟಾಗತ್ತೆ ಅಷ್ಟು ಮಾತ್ರ. ಮತ್ತೆ ಉಸಿರನ್ನ ಎಳಿತಾ ಮೇಲೆ ಬನ್ನಿ. ಉಸಿರನ್ನ ಬಿಡ್ತಾ ಕೈಯನ್ನು ಬಿಡಿ, ವಿಶ್ರಮಿಸಿ. ಇನ್ನೊಂದು ಸತಿ ಮಾಡೋಣ. ಉಸಿರನ್ನ ಎಳಿತಾ ಕೈ ಎರಡು ಮೇಲೆ ಹೋಗಲಿ, ಇಂಟರ್ಲಾಕ್ ಮಾಡ್ಕೊಳ್ಳಿ. ಬ್ರೀದ್ ಔಟ್ ಮಾಡ್ತಾ ಮಂಡಿಯನ್ನು ಬಗ್ಸಿ ಕೆಳಗೆ ಕೂತ್ಕೊಳ್ಳಿ.
ಬ್ರೀದ್ ಇನ್ ಮಾಡ್ತಾ ಮತ್ತೆ ಮೇಲೆ ಬನ್ನಿ. ಬ್ರೀದ್ ಔಟ್ ಮಾಡ್ತಾ ಕೈಯನ್ನು ವಿಶ್ರಮಿಸಿ. ಎರಡು ಕಾಲನ್ನು ಒಟ್ಟಿಗೆ ತಗೊಂಬನ್ನಿ. ಕಣ್ಣು ಮುಚ್ಕೊಳ್ಳಿ, ವಿಶ್ರಮಿಸಿ. ನಿಮ್ಮ ಶ್ವಾಸದ ಬಗ್ಗೆ ಗಮನ ಇರಲಿ. ಈಗ ಮತ್ತೆ ಕಣ್ಣು ಬಿಡಿ. ಮುಂದಿನ ಆಸನ ಬಂದು ನಾವು ಹಾಫ್ ಸ್ಕ್ವಾಟ್ ಮಾಡ್ತಾ ಇದ್ದೀವಿ. ಸೊ ಕಾಲು ಎರಡನ್ನ 2.5 ಅಡಿಯಷ್ಟು ಅಗಲಿಸ್ಕೊಳ್ಳಿ. ಹಾಂ, ಮೊಣಕಾಲನ್ನು ಸ್ವಲ್ಪ ಬಗ್ಗಿಸ್ಕೊಂಡು ಕೈಯನ್ನು ಈ ಥರ ಮೊಣಕಾಲ ಮೇಲೆ ಇಟ್ಕೊಂಡು ಭಾರನ ಮುಂದೆ ಬಿಡಿ. ಬೆನ್ನಿನ ಕೆಳಭಾಗವನ್ನು ಸ್ವಲ್ಪ ಹಿಂಭಾಗಕ್ಕೆ ತಿರುಗಿಸಿ ಮತ್ತೆ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಮುಂದೆ ನೋಡಿ. ಈ ಆಸನನ ಸ್ವಲ್ಪ ಕ್ಷಣವರೆಗೂ ನೀವು ಹೋಲ್ಡ್ ಮಾಡಿ ಇಟ್ಕೋಬಹುದು. ಉಸಿರು ನಿಧಾನವಾಗಿ ಎಳಿತಾ ಬಿಡ್ತಾ ನಾರ್ಮಲ್ ಬ್ರೀದಿಂಗ್ ಮಾಡ್ತಾ ಮುಂದೆ ನೋಡಿಕೊಂಡು ಈ ಆಸನವನ್ನು ಹೋಲ್ಡ್ ಮಾಡಿ ಇಟ್ಕೋಬಹುದು. ಈಗ ನಿಧಾನವಾಗಿ ವಾಪಸ್ ಮೇಲೆ ಬನ್ನಿ, ನಿಂತ್ಕೊಳ್ಳಿ. 2 ಕಾಲನ್ನು ಒಟ್ಟಿಗೆ ತಗೊಂಬನ್ನಿ. ಈಗ ನೋಡಿದ್ರಲ್ಲ ವೀಕ್ಷಕರೇ, ಇದರಿಂದ ನಾವು ಈ ಆಸನಗಳಿಂದ ನಾವು ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ. ಇದನ್ನು ಮುಕ್ತಾಯಗೊಳಿಸೋಕ್ಕೆ ಮುಂಚೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಇಲ್ಲದೆ ಈ ಆಸನಗಳನ್ನ ಮಾಡೋಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ಮೊದಲು 3 ತಿಂಗಳು ಫಸ್ಟ್ ಟ್ರೈಮಿಸ್ಟರ್ ಯಾವುದೇ ಆಸನ ಮಾಡೋದು ಬೇಡ. ಅದ ನಂತರ ನೀವು ಈ ಆಸನಗಳನ್ನ ನಿಮ್ಮ ವೈದ್ಯಕೀಯ ಸಲಹೆ ಪಡೆದು ತದನಂತರ ನೀವು ಈ ಆಸನಗಳನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿ. ಖಂಡಿತವಾಗಿಯೂ ಯೋಗ ಟೀಚರಿನ ಒಂದು ಗುರುವಿನ ಅಂಡರಲ್ಲಿ ಎಲ್ಲ ಕಲ್ತ್ಕೋಬೇಕು ಈ ಆಸನಗಳನ್ನ. ಇದನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಿಸ್ತೀವಿ. ನಮಸ್ಕಾರ, ಧನ್ಯವಾದಗಳು.